ಆಕಾಶವಾಣಿ ಸಂಗೀತ ರೂಪಕ ನಾದಸಿರಿಯ ಭಾವೈಕ್ಯ ಝರಿ. ರಚನೆ ಶಿರೀಶ್ ಜೋಶಿ. ನಿರ್ಮಾಣ ಮಾಯಾರಾಮನ್. ನಾದಸಿರಿಯ ಭಾವೈಕ್ಯ ಝರಿ. ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರೂ ಸಮಾನರು. ಇಲ್ಲಿ ಭೇದ ಭಾವಕ್ಕೆ ಅವಕಾಶವೇ ಇಲ್ಲ. ಈ ಸಮತಾವಾದವೇ ನಮ್ಮ ಸಂಸ್ಕೃತಿಯ ಜೀವನಾಡಿ. ಜಾತಿ, ಧರ್ಮ, ವರ್ಗ ಭೇದವಿಲ್ಲದೆ ಇವುಗಳ ಗಡಿಯನ್ನು ಮೀರಿ ಮಾನವೀಯತೆಯನ್ನು ಮೆರೆಯುವುದೇ ಭಾರತೀಯರ ಹಿರಿಮೆ ಗರಿಮೆ. ಅಂತೆಯೇ ನೂರಾರು ಜಾತಿಗಳ, ನೂರಾರು ಭಾಷೆಗಳ ಜನ ನಮ್ಮ ದೇಶದಲ್ಲಿ ಅಣ್ಣ ತಮ್ಮಂದಿರಂತೆ ಸಮರಸದ ಬಾಳನ್ನು ಬದುಕುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಇದನ್ನೇ ಭಾವೈಕ್ಯತೆ ಎನ್ನುವುದು. ಇದಕ್ಕೆ ಕಲಾಲೋಕವೂ ಹೊರತಾಗಿಲ್ಲ. ಕಾನರೇ ನಂದನಂದನ ಕಾನರ ನಂದನಂದನ ಪರಮ ನಿರಂಜನ ಹೇ ದುಃಖ ಭಂಜನ ಪರಮ ನಿರಂಜನ ಹೇ ದುಃಖ ಭಂಜನ ಕಾನರೇ ನಂದನಂದನ ಕಾನರೇ ನಂದನಂದನ ಕಾನರೇ ನಂದನಂದನ ಕಾನರೇ. ಎಲ್ಲ ಲಲಿತ ಕಲೆಗಳ ಮೂಲ ಉದ್ದೇಶ ಭಗವಂತನನ್ನು ಮೆಚ್ಚಿಸುವುದೇ. ಇದರೊಂದಿಗೆ ಭಾವೈಕ್ಯತೆಯನ್ನು ಪ್ರತಿಪಾದಿಸಿದ ಸಾಕಷ್ಟು ಉದಾಹರಣೆಗಳು ಇಲ್ಲಿ ದೊರಕುತ್ತವೆ. ಮುಖ್ಯವಾಗಿ ನಾದಲೋಕದಲ್ಲಿ ಇದು ಉಳಿದೆಲ್ಲಾ ಕಲಾ ಪ್ರಕಾರಗಳಿಗಿಂತ ಹೆಚ್ಚು ದಟ್ಟವಾಗಿ ಪ್ರತಿಪಾದಿತವಾಗಿದೆ. ಇದಕ್ಕೆ ತಕ್ಕ ಉದಾಹರಣೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿಯೇ ದಾಖಲಾಗಿದೆ. ಬನ್ನಿ, ಇತಿಹಾಸದಿಂದಲೇ ಭಾವೈಕ್ಯತೆಯ ಯಾನವನ್ನು ಆರಂಭಿಸೋಣ. ಭಾರತೀಯ ಸಾಂಸ್ಕೃತಿಕ ಲೋಕಕ್ಕೆ ಇಮ್ಮಡಿ ಇಬ್ರಾಹಿಂ ಆದಿಲ್ ಶಾಹನ ಕೊಡುಗೆ ಅಪಾರ. ಸ್ವತಃ ಕವಿಯಾಗಿದ್ದ ಇವನು ಭಾರತೀಯ ಸಂಗೀತವನ್ನು ಆಳವಾಗಿ ಅಧ್ಯಯನ ಮಾಡಿದವನು. ಭಾರತೀಯ ಸಂಗೀತದ ಧ್ರುಪದ ಗಾಯನ ಪ್ರಕಾರಗಳಲ್ಲಿ ಅನೇಕ ಉರ್ದು ಕೃತಿಗಳನ್ನು ರಚಿಸಿದ ಕವಿ ಈತ. ತನ್ನನ್ನು ತಾನು ಸರಸ್ವತಿ ಪುತ್ರ ಎಂದು ಕರೆದುಕೊಂಡಿರುವ ಈತ ಅನೇಕ ಗಣಪತಿ ಸ್ತುತಿ, ಶಾರದಾ ಸ್ತುತಿಗಳನ್ನು ರಚಿಸಿ ಭಾವೈಕ್ಯತೆಯನ್ನು ಮೆರೆದವನು. ಇವನನ್ನು ಜಗದ್ಗುರು ಇಬ್ರಾಹಿಂ ಎಂದೇ ಜನ ಗೌರವಿಸುತ್ತಿದ್ದರು. ಸಂಗೀತಕ್ಕೆ ಜಾತಿಯ ಬಂಧನವಿಲ್ಲ ಎಂಬುದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕೇ? ಇದು ಖ್ಯಾತ ಗಾಯಕ ರಶೀದ್ ಖಾನ್ ಹಾಡಿರುವ ಮಿಯಾ ತಾನ್ಸೇನನ ರಚನೆ. ಮಿಯಾ ತಾನ್ಸೇನನ ಹೆಸರಿನಲ್ಲೇ ಭಾವೈಕ್ಯತೆಯ ಸೊಬಗು ಅಡಗಿದೆ. ಈತ ಅಕ್ಬರನ ಆಸ್ಥಾನದಲ್ಲಿ ನವರತ್ನಗಳಲ್ಲಿ ಒಬ್ಬನು ಎನಿಸಿದ್ದ. ಈತನನ್ನು ಮೊದಲ ಬಾರಿಗೆ ತಾನ್ಸೇನ್ ಎಂದು ಕರೆದವರು ಗ್ವಾಲಿಯರ್ನ ದೊರೆ ವಿಕ್ರಮ್ಜಿತ್. ಮೊದಲ ಬಾರಿಗೆ ಮಿಯಾ ಎಂದು ಕರೆದವನು ಅಕ್ಬರ್ ಬಾದಶಾಹ.
ತಾನಸೇನನ ಬದುಕೆ ಭಾವೈಕ್ಯತೆಯ ನಾದಯಾನ. ಮಗನ ಹೆಸರು ಬಿಲಾಸ್ ಖಾನ್. ವಿಲಾಸ್ ಮತ್ತು ಖಾನ್ ಎಂಬ ಶಬ್ದಗಳ ಮಿಲನವಾಗಿರುವ ಹೆಸರು ಭಾವೈಕ್ಯತೆಯ ಪ್ರತಿರೂಪ. ತಾನಸೇನನ ಮಗ ಬಿಲಾಸ್ ಖಾನನ ಹೆಸರಿನಲ್ಲಿರುವ ರಾಗ ಬಿಲಾಸ್ ಖಾನಿ ತೋಡಿಯನ್ನು ಕೇಳಿ ನೋಡಿ. ಮುಂಜಾವಿನ ಪುಳಕದೊಂದಿಗೆ ಭಾವೈಕ್ಯತೆಯ ಬೆಳಕು ಮನದಲ್ಲಿ ಮೂಡಿಬರುತ್ತದೆ. ಇತಿಹಾಸದುದ್ದಕ್ಕೂ ಇಂತಹ ನೂರಾರು ಮಾದರಿಗಳು ನಮಗೆ ಲಭ್ಯವಾಗುತ್ತವೆ. ಅನೇಕ ಹಿಂದೂ ಅರಸರು ಇಸ್ಲಾಂ ಧರ್ಮದ ಗಾಯಕರಿಗೆ ಆಶ್ರಯದಾತರಾಗಿದ್ದರು. ಅನೇಕ ಇಸ್ಲಾಂ ದೊರೆಗಳು ಹಿಂದೂ ಗಾಯಕರಿಗೆ ಆಶ್ರಯವನ್ನು ನೀಡಿದ್ದಾರೆ. ಮೈಸೂರಿನ ಒಡೆಯರು ನಥನ್ ಖಾನರ ಆಶ್ರಯದಾತರಾಗಿದ್ದರು. ಮೈಸೂರಿನ ಅರಸರ ಆಶ್ರಯದಲ್ಲಿದ್ದ ಗೋಹರ್ ಜಾನ್ ಕಲ್ಕತ್ತೆವಾಲಿ ಕೊನೆಯವರೆಗೂ ಅಲ್ಲಿಯೇ ಉಳಿದಳು. ಕೊಲ್ಹಾಪುರದ ಛತ್ರಪತಿ ಶಾಹು ಮಹಾರಾಜರು ಗಾಯನ ಮಹರ್ಷಿ ಅಲ್ಲಾದಿಯಾ ಖಾನರ ಆಶ್ರಯದಾತರಾಗಿದ್ದರು. ಇನ್ನೂ ಒಂದು ಸೋಜಿಗದ ಸಂಗತಿಯನ್ನು ಇಲ್ಲಿ ಹೇಳಲೇಬೇಕು. ವಿಭಿನ್ನ ಮತದ ಗಾಯಕರಿಗೆ ಆಶ್ರಯ ನೀಡುವುದು ಕೇವಲ ಅರಸರಿಗೆ ಮಾತ್ರ ಸೀಮಿತವಾಗುವುದಿಲ್ಲ. ಅನೇಕ ಶ್ರೀಮಂತರು, ಜಮೀನ್ದಾರರು ಆ ಕೆಲಸವನ್ನು ಮಾಡಿದ್ದಾರೆ. ಏಷ್ಯಾದಲ್ಲೇ ಮೊದಲ ಸರ್ಕಸ್ ಕಂಪನಿ ಸ್ಥಾಪಿಸಿದ ಪ್ರಾಣಿಶಾಸ್ತ್ರ ಪ್ರವೀಣನಾಗಿದ್ದ ವಿಷ್ಣುಪಂತ್ ಛತ್ರೆ ತನ್ನ ಸರ್ಕಸ್ ಕಂಪನಿಯಲ್ಲಿದ್ದ ಹುಲಿಗಳ ಜೊತೆಗೆ ಸಂಗೀತದ ಹುಲಿಯೊಂದನ್ನು ಸಾಕಿಕೊಂಡಿದ್ದ. ಆ ಹುಲಿಯೇ ಭೂಗಂಧರ್ವನೆನಿಸಿದ ರೆಹಮತ್ ಖಾನರು. ತಾನು ಹೋದಲ್ಲೆಲ್ಲ ಅವರನ್ನು ಕರೆದೊಯ್ದು ಅವರನ್ನು ಪೋಷಿಸಿದ ವಿಷ್ಣುಪಂತ್ ಛತ್ರೆ ಧ್ರುಪದ್ ಗಾಯಕನೂ ಹೌದು, ಭೂಗಂಧರ್ವರ ಶಿಷ್ಯನೂ ಹೌದು. ಹೀಗೆ ಜಾತಿಯನ್ನು ಮೀರಿದ ಕಥೆಗಳು ನಾದ ಲೋಕದಲ್ಲಿ ಸಾವಿರಾರು. ಸುಮರ ಸಾಹೇಬ ಸುಲ್ತಾನಯಾಲಂ, ಸುಮರ ಸಾಹೇಬ ಸುಲ್ತಾನಯಾಲಂ, ನಿಜಾಮುದ್ದೀನ್ ಆಲಿಯಾ ಮನ, ಸುಮರ ಸಾಹೇಬ ಸುಲ್ತಾನಯಾಲಂ, ಸುಮರ ಸಾಹೇಬ ಸುಲ್ತಾನ ಹಿಂದೂಸ್ತಾನಿ ಸಂಗೀತದಲ್ಲಿ ಘರಾಣೆಗಳಿಗೆ ತನ್ನದೇ ಆದ ಮಹತ್ವವಿದೆ. ಒಂದು ವಿಭಿನ್ನ ಶೈಲಿಯ ಗಾಯನವನ್ನು ಘರಾಣೆಗಳು ಪ್ರತಿಪಾದಿಸುತ್ತವೆ. ಉದಾಹರಣೆಗೆ, ಸ್ವರಶುದ್ಧಿಗಾಗಿ ಕಿರಾಣ ಘರಾಣೆ, ಲಯಗಾರಿಕೆಗೆ ಜೈಪುರ್ ಅತ್ರೌಲಿ ಘರಾಣೆ, ಸುರಾವಟ್ಗಳಿಗೆ ಗ್ವಾಲಿಯರ್ ಘರಾಣೆ, ಹೀಗೆ ಪಟ್ಟಿ ಮಾಡಬಹುದು. ಮೊದಲಿಗೆ ಕಿರಾಣ ಘರಾಣೆಯಲ್ಲಿನ ಸ್ವರಕ್ಕೆ ಮಹತ್ವವಿರುವ ಹಾಡನ್ನ ಕೇಳೋಣ. ಇವರು ಕಿರಾಣ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್. ಹಾಗೆಯೇ ಜೈಪುರ್ ಅತ್ರೌಲಿ ಘರಾಣೆ ಲಯಗಾರಿಕೆಗೆ ಪ್ರಸಿದ್ಧವಾದುದು. ಈ ಪರಂಪರೆಯ ಹಾಡಿನಲ್ಲಿ ಲಯಗಾರಿಕೆ ಅದಮ್ಯ. ಜೈಪುರ್ ಅತ್ರೌಲಿ ಘರಾಣೆಯ ಪ್ರಸಿದ್ಧ ಗಾಯಕರು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್. ಹಾಗೆಯೇ ಸುರಾವಟ್ಗಳನ್ನ ಹಾಡುವಲ್ಲಿ ಗ್ವಾಲಿಯರ್ ಘರಾಣೆಯದು ಎತ್ತಿದ ಕಂಠ. ಸೂರ್ಕಾ ಬಾದಶಾಹ ಎನಿಸಿಕೊಂಡ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನದ ಝಲಕ್ ಇದು.
ಮಮ ಮದಪ ಗಮ ಗಮ ಮ ರೇರೆ ಮಗ ಸರೆ ಸ ಸುಂದರ 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 ಸರೆ ಮಮ ಪದ ದಾತ ಮಮ ದಪದ ದಪ ಮಗ ಪ ಮಗರೆ ಮಗರೆ ಸುಂದರ 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 ರೇಮ ರೇಪ ಮಮ ಮದಪ ಮದಪ ಗಮ ಮಗರೆ ಸ ಸುಂದರ ಸರಡೆ ಮಮ ಸರಡೆ ಮಮ ಸರಡೆ ಗಗ ಸರಡೆ ಮಮ ಗರೆ ಗರೆ ಸ ಸುಂದರ ಮಮ ಮಮ ಗಮ ಗಮ ರೆ ಸರೆ ಮ ಸರೆ ಗ ಸರೆ ಮ ಗ ಗ ರೆ ಸ ಸುಂದರ ಮಮ ಗಮ ರೆ ಗ ಮ ದ ಪದ ಮ ಗ ರೆ ಪ ಮಮ ಮ ರೆ ಗ ರೆ ಸ ಮ ಪದ ಮ ಪ ಮ ದ ಪ ಮ ಪ ಮ ಗ ರೆ ಸ ಹೀಗೆ ಒಂದೊಂದು ಘರಾಣೆಯದು ಒಂದೊಂದು ವಿಶೇಷತೆ. ಕೆಲವು ದಶಕಗಳ ಹಿಂದೆ ಬೇರೆ ಘರಾಣೆಯ ಹಾಡನ್ನು ಕೇಳುವುದು, ಅದನ್ನು ಹಾಡುವುದು ಮಹಾಪಾಪವೆಂದು ಭಾವಿಸಲಾಗುತ್ತಿತ್ತು. ಒಂದರ್ಥದಲ್ಲಿ ಪ್ರತಿಯೊಂದು ಘರಾಣೆಯವರು ಇನ್ನೊಂದು ಘರಾಣೆಯವರನ್ನು ಅಸ್ಪೃಶ್ಯರಂತೆ, ತಮ್ಮವರಲ್ಲದಂತೆ ತಿರಸ್ಕರಿಸುವ ಮನೋಭಾವವೂ ಇತ್ತು. ಆದರೆ ಭಾರತೀಯ ಗಾಯಕರು ಕಾಲಕ್ರಮೇಣ ಈ ಮಡಿವಂತಿಕೆಯನ್ನು ತೊರೆದರು. ಅದಕ್ಕೆ ಮುಖ್ಯ ಕಾರಣರಾದವರು ಉಸ್ತಾದ್ ಸಿಂಧಿ ಖಾನ್ರು. ಅವರನ್ನು ನಡೆದಾಡುವ ಬಂದಿಷ್ಗಳ ಖಜಾನೆ ಎಂದೇ ಕರೆಯಲಾಗುತ್ತಿತ್ತು. ಆಶ್ಚರ್ಯವೆಂದರೆ ಅವರು ಯಾರಿಗೂ ಗುರುಗಳಾಗಿರಲಿಲ್ಲ. ಬೈಠಕ್ಗಳನ್ನು ಮಾಡುವ ಖಯಾಲಿ ಅವರಲ್ಲಿ ಇರಲಿಲ್ಲ. ಕಲಿತದ್ದು ಗ್ವಾಲಿಯರ್ ಘರಾಣೆಯಾದರೂ ಎಲ್ಲ ಘರಾಣೆಗಳ ಗಾಯಕರನ್ನು ಪ್ರೀತಿಯಿಂದ ಕಂಡು ಘರಾಣೆಗಳ ನಡುವೆ ಭಾವೈಕ್ಯತೆಯನ್ನು ಬಿತ್ತಿದ ಹರಿಕಾರ ಅವರು. ಎಲ್ಲಾ ಘರಾಣೆಗಳ ಶ್ರೇಷ್ಠತಮ ಹಾಡುಗಾರಿಕೆಯನ್ನು ಮೈಗೂಡಿಸಿಕೊಂಡು ಕಲಾವಿದನಾಗಿ ರೂಪುಗೊಳ್ಳಬೇಕು ಎಂದು ನಂಬಿ ನಡೆದವರು ಅವರು. ಅವರು ಅಂದು ಕಂಡ ಕನಸು ಇಂದು ನನಸಾಗಿದೆ. ಇಂದಿನ ದಿನಮಾನದಲ್ಲಿ ಘರಾಣೆಗಳ ನಡುವಿನ ಮಡಿವಂತಿಕೆ ಮರೆಯಾಗಿದೆ. ಅವರಿಂದ ವಿಶೇಷವಾಗಿ ಪ್ರೇರಿತರಾದ ಗ್ವಾಲಿಯರ್ ಘರಾಣೆಯವರೇ ಆದ ಪಂಡಿತ್ ಕುಮಾರ್ ಗಂಧರ್ವರು ತಮ್ಮ ಗಾಯನದಲ್ಲಿ ಎಲ್ಲ ಘರಾಣೆಗಳ ಉತ್ತಮೋತ್ತಮ ಅಂಶಗಳನ್ನು ಮೈಗೂಡಿಸಿಕೊಂಡು ಹಾಡುತ್ತಾರೆ. ಅವರು ಗಾಯಕನಲ್ಲ, ನಾಯಕರು ಎಂದು ಪಂಡಿತ್ ಭೀಮ್ಸೇನ್ ಜೋಶಿ ಕುಮಾರ ಗಂಧರ್ವರನ್ನು ಪ್ರಶಂಸಿಸಿದ್ದಾರೆ. ಬನ್ನಿ, ಹಲವು ಘರಾಣೆಗಳ ಹಾಡನ್ನು ಸಮ್ಮಿಳಿತಗೊಳಿಸಿದ ಪಂಡಿತ್ ಕುಮಾರ್ ಗಂಧರ್ವರ ಹಾಡನ್ನೊಮ್ಮೆ ಕೇಳಿ ಭಾವೈಕ್ಯತೆಯ ಪುಳಕವನ್ನು ಅನುಭವಿಸೋಣ. ಘರಾಣೆಗಳ ವಿಷಯ ಹೇಳಿದೆನಲ್ಲವೇ, ಸಂಗೀತದ ಶಾಸ್ತ್ರಾಂಶ ಹಾಡುಗಾರಿಕೆಯನ್ನು ಸ್ವಲ್ಪ ಕಾಲ ಬದಿಗಿಡಿ. ಇವನ್ನು ಮೀರಿ ಎಲ್ಲ ಘರಾಣೆಗಳಲ್ಲಿಯೂ ಒಂದು ಸಾಮ್ಯತೆ ಕಂಡುಬರುತ್ತದೆ. ಅದೇನೆಂದರೆ ಗುರು ಶಿಷ್ಯ ಪರಂಪರೆಯಲ್ಲಿನ ಭಾವೈಕ್ಯತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಎಂದರೆ ವಿಭಿನ್ನ ಜಾತಿಯ ಧರ್ಮದ ಗುರುಗಳು ಶಿಷ್ಯರು ಕಾಣಸಿಗುತ್ತಾರೆ. ಈ ನಿಟ್ಟಿನಲ್ಲಿ ಸಂಗೀತ ಕ್ಷೇತ್ರ ಉಳಿದೆಲ್ಲ ಕಲೆಗಳಿಗಿಂತ ಹೆಚ್ಚು ಮುಂದಿದೆ. ಮೈಸೂರಿನ ಆಸ್ಥಾನದಲ್ಲಿದ್ದ ನಥನ್ ಖಾನರಿಗೆ ಭಾಸ್ಕರ್ ಬುವಾ ಬಖ್ಲೆ, ಗೋವಿಂದರಾವ್ ಟೇಂಬೆಯವರು ಶಿಷ್ಯರು. ಉಸ್ತಾದ್ ಅಬ್ದುಲ್ ಕರೀಂ ಖಾನ್ ಸಾಹೇಬರಿಗೆ ಸವಾಯಿ ಗಂಧರ್ವರು ಶಿಷ್ಯರು. ಪತಿಯಾಲ ಘರಾಣೆಯ ಬೀರೇಂದ್ರ ಕುಮಾರ್ ಫುಕಾನ್ ಹಾಗೂ ಹೀರೇನ್ ಶರ್ಮಾ ಅವರಿಗೆ ಬೇಗಂ ಪರ್ವೀನ್ ಸುಲ್ತಾನ ಶಿಷ್ಯರು. ಹೀಗೆ ಈ ಗುರು ಶಿಷ್ಯ ಪರಂಪರೆ ಸಾಗುತ್ತದೆ. ಇಂತಹ ಮಾದರಿಗಳು ಸಂಗೀತ ಕ್ಷೇತ್ರದಲ್ಲಿ ಸಾವಿರಾರು. ಇಂತಹ ಅನುಪಮ ಪರಂಪರೆಯ ಬೇಗಂ ಪರ್ವೀನ್ ಸುಲ್ತಾನ ಈ ಗಾಯಕಿ ಹಾಡಿರುವ ಠುಮ್ರಿ ಗಾಯನ ಅದೆಷ್ಟು ಮನಮೋಹಕ.
सब देखेंगे ब्रजवान, हाँ सब देखेंगे राधे बानो, राधे बानो श्याम, तुम राधे बानो श्याम। ಭಾವೈಕ್ಯತೆ ಎಂಬುದು ಮನದ ಹಾಡು, ದೇಶದ ಜೀವನಾದ, ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಒಮ್ಮೆ ಹೀಗಾಯ್ತು. ಭಾರತದ ವಿಭಜನೆಯಾದ ಹೊಸದರಲ್ಲಿ ಉಸ್ತಾದ್ ಬಡೇ ಗುಲಾಂ ಅಲಿ ಖಾನರ ಕಾರ್ಯಕ್ರಮ. ಅದು ಅವರು ನೆಲೆ ನಿಂತಿದ್ದ ಕರಾಚಿಯಲ್ಲಿಯೇ ಆಯೋಜಿತವಾಗಿತ್ತು. ಕನ್ಹಯ್ಯಾನೆ ಬೈಯಾ ಮರೋರಿ ಎಂಬ ಸಾಲುಗಳಿರುವ ಬಂದಿಷದು. ಉಸ್ತಾದರು ಸೊಗಸಾಗಿ ಹಾಡುತ್ತಿದ್ದರು. ಕೇಳುಗರಲ್ಲಿ ಅನೇಕ ಅಧಿಕಾರಿಗಳಿದ್ದರು. ಕಾರ್ಯಕ್ರಮ ರಂಗೇರಿತ್ತು. ಆಗ ಅವರಿಗೊಂದು ಚೀಟಿ ಬಂತು. ಅದರಲ್ಲಿ ನಿಮ್ಮ ಬಂದಿಷ್ನಲ್ಲಿರುವ ಕನ್ಹಯ್ಯ ಶಬ್ದವನ್ನು ಬಿಟ್ಟು ನೀವು ಹಾಡಿರಿ ಎಂದು ಅದರಲ್ಲಿ ಬರೆದಿತ್ತು. ಕಾರ್ಯಕ್ರಮ ಮುಗಿದ ಮೇಲೆ ಉಸ್ತಾದರು ತಮ್ಮನ್ನು ತಕ್ಷಣ ಮುಂಬೈಗೆ ಕಳಿಸುವಂತೆ ಹಠ ಹಿಡಿದರು. ಅಧಿಕಾರಿಗಳು ಅದಕ್ಕೆ ಕಾರಣ ಕೇಳಿದರು. ಉಸ್ತಾದರೆಂದರು, ಸಂಗೀತ ಶಾಸ್ತ್ರದಲ್ಲಿರುವ ಬಂದಿಶ್ ಬದಲಿಸಲು ನಿಮ್ಮ ಅಧಿಕಾರಿಗಳಿಗೇನು ಅಧಿಕಾರವಿದೆ? ಯಾವ ದೇಶವಾದರೇನೋ ಬಂದಿಶ್ ಬದಲಾಗದು. ನಾನು ಭಾವೈಕ್ಯತೆ ತುಂಬಿದ ಆ ನಾಡಿಗೆ ಮರಳುತ್ತೇನೆ. ಅಧಿಕಾರಿಗಳು ನಿರುತ್ತರಿಯಾದರು. ಉಸ್ತಾದರು ಶಾಶ್ವತವಾಗಿ ಕರಾಚಿಯನ್ನು ತೊರೆದು ಮುಂಬೈಗೆ ಬಂದು ನೆಲೆಸಿದರು. ಕನ್ಹಯ್ಯ ಶಬ್ದದ ಕತೆ ಹೇಳುತ್ತಿದ್ದೇನಲ್ಲವೇ, ಇದೇ ಶಬ್ದಕ್ಕೆ ಸಂಬಂಧಪಟ್ಟ ಮತ್ತೊಂದು ಘಟನೆ ನೆನಪಾಯಿತು. ಈ ರಾಷ್ಟ್ರದ ಶಹನಾಯಿ ವಿದ್ವಾಂಸ ಉಸ್ತಾದ್ ಬಿಸ್ಮಿಲ್ಲಾ ಖಾನರು ಪತ್ರಕರ್ತರಿಗೆ ವಿವರಿಸಿದ ಘಟನೆ ಇದು. ಬಿಸ್ಮಿಲ್ಲಾ ಖಾನರು ಚಿಕ್ಕಪ್ಪ ಅಲಿ ಬಕ್ಸ್ ಅವರೊಂದಿಗೆ ಪ್ರತಿದಿನ ಜೌದೌ ಶ್ರೀ ಬಾಲಾಜಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಗೀತಾಭ್ಯಾಸ ಮಾಡುತ್ತಿದ್ದರಂತೆ. ಒಂದು ದಿನ ಹೀಗೆಯೇ ಸರಿಗಮಗಳ ಗುಂಗಿನಲ್ಲಿ ನಿರತರಾಗಿದ್ದಾಗ ಬೆಳಿಗ್ಗೆ 4 ಗಂಟೆಯ ಹೊತ್ತಿಗೆ ಸ್ವತಃ ಶ್ರೀ ಬಾಲಾಜಿಯೇ ಬಂದು ಮುಗುಳ್ನಗುತ್ತಾ ಸಂಗೀತವನ್ನು ಹೀಗೆಯೇ ಮುಂದುವರಿಸು ಎಂದು ಆಶೀರ್ವದಿಸಿದನಂತೆ. ಬಿಸ್ಮಿಲ್ಲಾ ಖಾನರೇ ಒಂದು ದಿನ ಜಮ್ಶೆಡ್ಪುರದಿಂದ ವಾರಾಣಸಿಗೆ ರೈಲಿನಲ್ಲಿ ಹೊರಟಿದ್ದರಂತೆ. ಒಂದು ನಿಲ್ದಾಣದಲ್ಲಿ ಒಮ್ಮೆಲೆ ಹತ್ತಿ ಬಂದ ಗೊಲ್ಲರ ಯುವಕನೊಬ್ಬ ಕೊಳಲಿನಲ್ಲಿ ಸುಮಧುರ ರಾಗ ನುಡಿಸಿದನಂತೆ. ವಿದ್ವಾಂಸರಾಗಿದ್ದ ಬಿಸ್ಮಿಲ್ಲಾ ಖಾನರಿಗೂ ಇದು ಯಾವ ರಾಗ ಎಂದು ತಿಳಿಯಲೇ ಇಲ್ಲ. ಆದರದು ಅವರ ಚಿತ್ತದಲ್ಲಿ ಅಚ್ಚೊತ್ತಿ ನಿಂತಿತು. ಅದನ್ನೇ ಅವರು ಕುಂಭಮೇಳದ ಸಂಗೀತ ಕಚೇರಿಯಲ್ಲಿ ಇದೊಂದು ಹೊಸ ರಾಗ, ಇದರ ಹೆಸರು ಕನ್ಹೈರಾ ಎಂದು ಹೇಳಿ ಸುಶ್ರಾವ್ಯವಾಗಿ ನುಡಿಸಿದರಂತೆ. ಅದೇ ಕನ್ಹೈರಾ ಅಥವಾ ಕನ್ಹರಿರಾ ಎಂಬ ರಾಗ ರತ್ನಮಣಿ ಭಾರತೀಯ ಸಂಗೀತದ ಅಮೂಲ್ಯ ರತ್ನಹಾರದಲ್ಲಿ ವಿಜೃಂಭಿಸುತ್ತಿದೆ.
ಈ ಘಟನೆಗಳು ಭಾವೈಕ್ಯತೆಯ ಪರಮ ಸೀಮೆ ಅಲ್ಲವೇ? ಹಾಗೆಯೇ ನಮ್ಮ ಹಿಂದೂಸ್ತಾನಿ ಸಂಗೀತದ ಗಾಯಕರು ಅನೇಕ ಉಸ್ತಾದರು ರಚಿಸಿದ ಬಂದೀಶ್ಗಳನ್ನು ಈಗಲೂ ಹಾಡುತ್ತಾರೆ. ಹಾಗೆ ಹಾಡುವಾಗ ಜಾತಿಯ ವಿಚಾರ ಸುಳಿಯುವುದೇ ಇಲ್ಲ. ಹಾಗೊಂದು ವೇಳೆ ಸುಳಿದರೆ ಅವನು ಸಂಗೀತಗಾರನೇ ಅಲ್ಲ. ಪಂಡಿತ್ ಜಸ್ರಾಜ್ ಅವರ ಸಿರಿಕಂಠದಲ್ಲಿ ಒಂದು ಬಂದೀಶ್ ಕೇಳೋಣ. ಇದರಲ್ಲಿರುವುದು ಹಜರತ್ ನಿಜಾಮುದ್ದೀನ್ ಅವರ ವರ್ಣನೆ. ಹಜರತ್ ಖಾಜಾ ಸಂಗ खेली ये धमाल हज़रत ख्वाजा संग खेलिए धमाल हज़रत ख्वाजा संग खेलिए धमाल बाईस ख्वाजा मिलन बना बनायो बाईस ख्वाजा मिलन बना बनायो ताम हज़रत रसूल साहिब जमाल हज़रत ख्वाजा संग अरब यार तेरो बसंत बना अरब यार तेरो बसंत बनायो सदा रखिए लाल गुलाल हज़रत ख्वाजा संग खेलिए. ಭಾರತೀಯ ಸಂಗೀತದಲ್ಲಿ ಕರ್ನಾಟಕಿ ಹಾಗೂ ಹಿಂದೂಸ್ತಾನಿ ಎಂಬ ಎರಡು ಕವಲುಗಳು. ಈ ಎರಡೂ ಸಂಗೀತಧಾರೆಗಳು ಪರಸ್ಪರ ಕೊಡಕೊಳ್ಳುವಿಕೆಯನ್ನು ಮಾಡಿಕೊಳ್ಳುವ ಮೂಲಕ ಸೌಹಾರ್ದತೆಯನ್ನು ಮೆರೆದಿವೆ. ಇದು ಭಾವೈಕ್ಯತೆ ಅಲ್ಲದೆ ಮತ್ತೇನು? ಕರ್ನಾಟಕಿಯಿಂದ ಹಿಂದೂಸ್ತಾನಿ ಸಂಗೀತಕ್ಕೆ ವಲಸೆ ಬಂದಿರುವ ಕಲಾವತಿ ರಾಗದ ಝಲಕ್ ಕೇಳಿ. ಅದು ಕರ್ನಾಟಕಿ ರಾಗವೇ ಅಲ್ಲ ಎನ್ನುವಷ್ಟು ಹಿಂದೂಸ್ತಾನಿ ಸಂಗೀತ ಅದನ್ನು ತನ್ನದಾಗಿಸಿಕೊಂಡಿದೆ. ಇದು ಡಾಕ್ಟರ್ ಪ್ರಭಾ ಅತ್ರೆ ಅವರ ಕಲಾವತಿ ರಾಗಧಾರೆ. ತನಾ ಮನದನ ತೋಪೆವಾರು ತನಾ ಮನದನ ತೋಪೆವಾರು ತನಾ ಮನದನ ತೋಪೆವಾರು ತನಾ ಮನದನ ತೋಪೆವಾರು ಬಾರ ಬಾರ ತೋರಿ ಸಾವರಿ ಸುರತ ತನಾ ಮನದನ ತೋಪೆವಾರು ತನಾ ಸಂಗೀತ ಭಾವೈಕ್ಯತೆಯನ್ನು ಪ್ರಖರವಾಗಿ ಬಿಂಬಿಸಿದಷ್ಟು ಬೇರಾವ ಕಲೆಗಳೂ ಬಿಂಬಿಸಿಲ್ಲ. ಸಂಗೀತದ ಜೀವನಾಡಿಯೇ ಭಾವೈಕ್ಯತೆ. ಯಾವ ಸಂಗೀತಗಾರನೇ ಆಗಲಿ, ಸಂಗೀತ ಶಾಸ್ತ್ರಜ್ಞನೇ ಆಗಲಿ ಭಾವೈಕ್ಯತೆಯನ್ನು ಮೀರುವುದಿಲ್ಲ. ಬದಲಾಗಿ ಅದಕ್ಕೆ ಪೂರಕವಾಗಿ ವರ್ತಿಸಿದ ಉದಾಹರಣೆಗಳೇ ಎಲ್ಲೆಲ್ಲೂ ಕಾಣಸಿಗುತ್ತವೆ. ನಾದ ಭಾವೈಕ್ಯತೆ ಈ ವಿಚಾರಗಳಿಗೆ ಕಳಸವಿಟ್ಟಂತೆ ಪಂಡಿತ್ ಕುಮಾರ್ ಗಂಧರ್ವ ಅವರು ಗಾಂಧಿ ಮಲ್ಹಾರ ರಾಗದಲ್ಲಿ ಬಂದೀಶ್ ರಚಿಸಿ ಹೀಗೆ ಹಾಡಿದ್ದಾರೆ. ರೂಪ
तुम मैं सब तुम मैं सब रूप 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 दर्शन के अनुगामी अंतर्यकाति दीपों के आधार तुम मैं सब रूप तुम मैं सब रूप तुम मैं सब एक ही पति एक मंत्र समता साकार तुम मैं सब रूप तुम मैं सब तुम मैं सब तुम मैं सब ಸಪ್ತ ಸ್ವರಗಳ ಅಂತರಾಳದಲ್ಲಿ ಉಳಿಯುತ್ತಿರುವ ನಾದ ಭಾವೈಕ್ಯತೆ. ಇದು ಬರೀ ಭಾವೈಕ್ಯತೆ. ಮಾನವ ಭಾವನಾತ್ಮಕವಾಗಿ ದೇವರಲ್ಲಿ ಐಕ್ಯವಾಗುವ ಭಾವೈಕ್ಯತೆಯ ತಾಣವೇ ಸಂಗೀತ. ಇಂತಹ ಅನನ್ಯ ಸಂಗೀತದ ಅದ್ಭುತ ಸ್ವರಗಳು ಮಿಳಿತಗೊಂಡಾಗ ಅಲ್ಲಿ ಒಡಮೂಡುವುದೇ ಅನುಭಾವದಾನಂದ. ಬನ್ನಿ, ಭಾವೈಕ್ಯತೆಯ ಅನುಪಮ ಭಾವದೊಂದಿಗೆ ನಮ್ಮೆಲ್ಲರ ಸ್ವರಗಳನ್ನು ಒಂದುಗೂಡಿಸೋಣ. ನಾದ ಸಿರಿಯ ಭಾವೈಕ್ಯ ಝರಿಯ ಆಹ್ಲಾದ ಪಡೆಯೋಣ. ಮಿಲೆ ಸುರು ಮೇರಾ ತುಮಾರಾ ತೋ ಸುರ್ ಬನೆ ಹಮಾರಾ ಸುರ್ ಕಿ ನದಿಯಾ ಹರ ದಿಶಾ ಸೆ ಬಹಕೆ ಸಾಗರ ಮೇ ಮಿಲೆ ಬಾದಲೋ का रूप लेकर बरसे हल्के हल्के मिले सुर मेरा तुम्हारा तो सुर बने हमारा मिले सुर मेरा तुम्हारा. ನಾದಸಿರಿಯ ಭಾವೈಕ್ಯ ಝರಿ ಸಂಗೀತ ರೂಪಕ ಇದುವರೆಗೆ ಕೇಳಿದಿರಿ. ರಚನೆ ಶಿರೀಶ್ ಜೋಶಿ, ನಿರ್ಮಾಣ ಮಾಯಾರಾಮನ್. ನೆರವು ಜ್ಯೋತ್ಸ್ನಾ ಕುಲಕರ್ಣಿ ಹಾಗೂ ಕೆ ಶಿವರಾಜ್.